ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ. 7ನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದಲ್ಲಿ ಮೊದಲನೆಯ ಭಾಗ. ಶ್ರೀರಾಮನ ತಮ್ಮಂದಿರೆಲ್ಲ ಒಂದು ದೃಷ್ಟಿಯಿಂದ ರಾಮಾನುಜರಾದರೂ ಈ ಶ್ರೀನಾಮವು ವಿಶೇಷವಾಗಿ ಇಂದು ಪ್ರಚುರವಿರುವುದು ಲಕ್ಷ್ಮಣನ ಬಗೆಗೆ. ಆ ಲಕ್ಷ್ಮಣನು ಸಾಕ್ಷಾತ್ ಸೋದರನಾಗಿ ಕೌಸಲ್ಯ ಗರ್ಭದಲ್ಲೇ ರಾಮನ ತಮ್ಮನಾಗಿ ಜನಿಸಲಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಭರತನ ಬಗೆಗೂ ಒಂದೆರಡು ಕಡೆ ರಾಮಾನುಜ ಶಬ್ದ ಪ್ರಯೋಗ ಬಂದಿದ್ದರೂ ಲಕ್ಷ್ಮಣನ ಬಗೆಗೆ ಹೆಚ್ಚು ಕಡಿಮೆ ರೂಢನಾಮದಂತೆಯೇ ಬಂದಿರುವುದು. ಅವನು ರಾಮನಿಗೆ ಎಷ್ಟು ನಿಕಟ, ಹೃದಯ, ಪ್ರಿಯ ಎಂಬುದನ್ನು ತೋರಿಸುತ್ತದೆ. ಸುಮಿತ್ರೆಯ ಮಗನಾಗಿ ಸೌಮಿತ್ರಿ ಎಂದೆನಿಸಿಕೊಳ್ಳುವ ಭಾಗ್ಯಕ್ಕಿಂತ ಲಕ್ಷ್ಮಣನಿಗೂ ಈ ರಾಮಾನುಜತ್ವವೇ ತುಂಬ ಪ್ರಿಯವಾಗಿದ್ದಿತು. ರಾಮನಿಗೆ ಅರಣ್ಯದಲ್ಲಿ ಎಲ್ಲ ಬಗೆಯ ಸೇವೆಯನ್ನು ಎಲ್ಲ ಹೊತ್ತಿನಲ್ಲೂ ಮಾಡುತ್ತಾ ಅಹಂ ಸರ್ವ ಕರಿಷ್ಯಾಮಿ ಜಾಗೃತಃ ಸ್ವಪತಶ್ಚತೆ ಎಂದು ಅವನೇ ಹೇಳಿದಂತೆ 14 ವರ್ಷ ನಿದ್ದೆಯನ್ನೇ ವರ್ಜಿಸಿದ. ಇದು ಅತಿಮಾನುಷ ಸೇವೆ. ಕಮಲ ಪುಷ್ಪಗಳು ರಾತ್ರಿ ಹೊತ್ತು ಮುಚ್ಚಿಕೊಳ್ಳದೆ ನಿದ್ರಿಸದೇ ಇರುವವು. ಎಲ್ಲಾದರೂ ದೊರೆಯುವಂತಿದ್ದರೆ ಲಕ್ಷ್ಮಣನ ಕಂಗಳು ಅವುಗಳ ಕಾಂತಿಯನ್ನು ಅವುಗಳ ಪ್ರತಿನಿಧಿಯನ್ನಾಗಿ ಹೊಂದಿದ್ದು ಶೋಭಿಸಿದವಂತೆ. ಇದು ಸ್ವಯಂ ಭರತನೇ ಕಣ್ಣಿಂದ ಕಂಡ ಅಪರೂಪದ ವಿಚಿತ್ರ ಸೊಬಗು ಎಂದು ಭೋಜಕವಿ ವರ್ಣಿಸಿದ್ದಾನೆ. ಸ್ವತಃ ಸಿದ್ಧಂ ಯಸ್ಮಿನ್ ಇತರ ದುರಾವಾಪಂ ವಿಜಯತೆ ಸುಮಿತ್ರ ಪುತ್ರತ್ವದಪಿ ಜಗತಿ ರಾಮಾನುಜ ಪದಂ ಯದಿಯಾಕ್ಷಿ ದ್ವಂದ್ವ ಪ್ರತಿನಿಧಿ ಭವೇದಂಬುಜಯುಗಳಂ ನಿಶೀತೆ ನಿರ್ನಿದ್ರಂ ಯದಿ ತಮಪಿ ಸಾಕ್ಷಾತ್ ಅಕೃತ ಸಹ. ಅಯೋಧ್ಯಾಕಾಂಡದ ಚಂಪೂರಾಮಾಯಣ. ಲಕ್ಷ್ಮಣ ಭರತನಾದ ಮೇಲೆ ಹುಟ್ಟಿದವನು. ರಾಮನು ಪುನರ್ವಸು ನಕ್ಷತ್ರದಲ್ಲೂ ಭರತ ಪುಷ್ಯದಲ್ಲೂ ಲಕ್ಷ್ಮಣ ಆಶ್ಲೇಷೆಯಲ್ಲಿಯೂ ಶತ್ರುಘ್ನನೊಡನೆ ಅವಳಿಯಾಗಿ ಜನಿಸಿದವರೆಂದು ವಾಲ್ಮೀಕಿ ರಾಮಾಯಣ ಹೇಳುತ್ತದೆ. ಆದರೆ ವ್ಯವಹಾರದಲ್ಲಿ ರಾಮನ ಹೆಸರಾದೊಡನೆ ಲಕ್ಷ್ಮಣನ ಹೆಸರೇ ಬರುವಂತೆ ಇವನೇ ಪೂರ್ಣವಾಗಿ ರಾಮಾನುಜನೆನಿಸಿದವನು ಎಂದು ಖ್ಯಾತಿಯಾಗಿರುವುದಕ್ಕೆ ರಾಮಾಯಣದಲ್ಲಿ ಉದ್ದಕ್ಕೂ ಕೊನೆಯ ತನಕ ಬರುವ ಪಾತ್ರ ಉಜ್ವಲ ಸೇವೆ ತ್ಯಾಗಗಳಿಗೆ ಕಾರಣ. ಅರಣ್ಯ, ಸುಂದರ, ಕಿಷ್ಕಿಂಧ ಕಾಂಡಗಳಲ್ಲೂ ಯುದ್ಧಕಾಂಡದ ಕೊನೆಯವರೆಗೂ ಭರತನೂ ಶತ್ರುಘ್ನನೂ ಕಾಣಿಸಿಕೊಳ್ಳುವುದಿಲ್ಲ. ತ್ರೇತಾಯುಗದ ಈ ರಾಮಾನುಜನನ್ನು ಬಿಟ್ಟರೆ ದ್ವಾಪರ ಯುಗದ ಶ್ರೀಕೃಷ್ಣನೂ ಒಬ್ಬ ರಾಮಾನುಜನೇ, ಬಲರಾಮನ ತಮ್ಮ ಎಂಬರ್ಥದಲ್ಲಿ. ಆದರೆ ಈ ಶ್ರೀನಾಮದಿಂದ ಅವನು ಅಷ್ಟು ಪ್ರಸಿದ್ಧನಾಗಲಿಲ್ಲ. ಹಾಗೆ ಅದೇ ಹೆಸರಿನ ಪ್ರಸಿದ್ಧನಾದ ಇತಿಹಾಸದ ಇನ್ನೊಬ್ಬ ರಾಮಾನುಜನೂ ಉಂಟು. ಶ್ರೀ ಭಾಷ್ಯಕಾರನಾಗಿ, ಪ್ರಾಸ್ಥಾನತ್ರಯ ವ್ಯಾಖ್ಯಾನಕಾರನಾಗಿ, ಲೋಕಕ್ಕೆ ಭಗವಂತನನ್ನು ಅವನನ್ನು ಎಲ್ಲರೂ ಸುಲಭವಾಗಿ ಕಾಣುವ ಸೇರುವ ಪ್ರಪತ್ತಿ ಮಾರ್ಗವನ್ನು ತೋರಿಸಿಕೊಟ್ಟು ತ್ರೇತಾಯುಗದ ರಾಮಾನುಜನ ಪುನರವತಾರಿ ಎಂದ ಪ್ರಸಿದ್ಧನಾದ ಶ್ರೀರಾಮಾನುಜನೇ ವಿಶಿಷ್ಟಾದ್ವೈತ ಪ್ರವರ್ತಕನಾದ ಆಚಾರ್ಯ ಸಾರ್ವಭೌಮ. ಇವನನ್ನು ನೆನೆಯದೆ ರಾಮಾಯಣದ ರಾಮಾನುಜನನ್ನು ಅರ್ಥೈಸುವುದು ಕಠಿಣವಾದುದರಿಂದ ಈ ವಿವರಣೆ ಅಗತ್ಯವಾಯಿತು. ಶ್ರೀರಾಮಾಯಣದ ಪಾತ್ರಗಳೆಲ್ಲವೂ ಪ್ರಧಾನವಾಗಿ ತ್ಯಾಗ ತತ್ವವನ್ನೇ ಪ್ರತಿಬಿಂಬಿಸಿದರೂ ಲಕ್ಷ್ಮಣನ ತ್ಯಾಗಕ್ಕೆ ಸಮನಾದುದನ್ನು ರಾಮಾಯಣದಲ್ಲೂ ಲೋಕದಲ್ಲೂ ಬೇರೆಡೆ ತೋರಿಸುವುದು ಸಾಧ್ಯವೇ ಇಲ್ಲ. ಪ್ರಪತ್ತಿ ಮಾರ್ಗ ಉಪದೇಶಿಸಿದ 12ನೇ ಶತಮಾನದ ರಾಮಾನುಜನನ್ನು, ವೇದಾಂತ ಮರ್ಮಗಳನ್ನು, ಶ್ರೀರಾಮನೇ ಪರತತ್ವವೆಂಬುದನ್ನು ವಾಲ್ಮೀಕಿ ಕೃತಿಯಲ್ಲಿ ಕಾವ್ಯಕ್ಕಿಂತ ಮಿಗಿಲಾದ ವೇದಾಂತ ದರ್ಶನದ ಅಂಶವನ್ನೂ ಆಗುತ್ತವೆ ಎಂಬಷ್ಟು ಸಂಕೀರ್ಣ ಈ ಲಕ್ಷ್ಮಣನ ಪಾತ್ರ. ಬರಿಯ ಮಾನವೀಯ ದೃಷ್ಟಿಯಿಂದ ನೋಡುವುದಾದರೆ ಲಕ್ಷ್ಮಣನ ನಡವಳಿಕೆಯಲ್ಲಿ ಅರ್ಥವಾಗದ, ವಿಸಂಗತವೆಂದು ತೋರುವ, ಆಕ್ಷೇಪಾರ್ಹವಾದ ಅನೇಕ ಸಂಗತಿಗಳು ಹೆಜ್ಜೆ ಹೆಜ್ಜೆಗೆ ಬರುತ್ತವೆ.
ಇವಕ್ಕೆ ಸರಿಯಾಗಿ ಅರ್ಥ ಹೇಳಲು ಮಾನವೀಯ ಕಲ್ಪನೆಯನ್ನು ಹಿಗ್ಗಿಸುತ್ತಾ ಅನಿವಾರ್ಯವಾಗಿ ಎತ್ತರಕ್ಕೆತ್ತರಕ್ಕೇರುತ್ತಾ ಹೋಗಬೇಕಾದ ಅವಶ್ಯಕತೆಯನ್ನು ವಾಲ್ಮೀಕಿಯ ಸೂಕ್ತಿಗಳೇ ಅಡಿಗಡಿಗೆ ಸೂಚಿಸಿ ಪ್ರಚೋದಿಸುತ್ತವೆ. ಈ ಎತ್ತರಕ್ಕೇರಿದರೆ ಬರುವುದೇ ವಾಲ್ಮೀಕಿಯ ವೇದಾಂತ ದರ್ಶನ. ಆ ದರ್ಶನದ ಪ್ರಖರ ಬೆಳಕಿನಲ್ಲಿ ಕಾಣುವ ಲಕ್ಷ್ಮಣನ ಸಂಪೂರ್ಣ ಪರತಂತ್ರ ವೃತ್ತಿ, ಕೈಂಕರ್ಯ ವೃತ್ತಿ, ಶೇಷವೃತ್ತಿ. ಆದ್ದರಿಂದ ರಾಮಾಯಣವನ್ನು ಕೇವಲ ಕಾವ್ಯ ದೃಷ್ಟಿಯಿಂದ ನೋಡದೆ ಓದುಗನ ಮನೋವೃತ್ತಿ, ಲಕ್ಷಣ, ಪ್ರಸಂಗಗಳಲ್ಲಿ ಸಂಪೂರ್ಣವಾಗಿ ಭಂಗಗೊಂಡೇ ಬಿಡುತ್ತದೆ. ಕವಿಗೆ ಸಮ್ಮತವಲ್ಲದ ಶುದ್ಧ ಕಾವ್ಯ ದೃಷ್ಟಿಗೆ ಗಂಟು ಬಿದ್ದ ಓದುಗ, ವಿಮರ್ಶಕ ಕಾವ್ಯಾರ್ಥದಿಂದ, ಕಾವ್ಯ ಸೌಂದರ್ಯದಿಂದ ವಂಚಿತನಾಗುತ್ತಾನೆ ಎಂಬ ಎಚ್ಚರಿಕೆಯ ಮಾತುಗಳನ್ನು ಮೊದಲು ಗಮನಿಸಬೇಕು. ಈ ವಿಷಯವನ್ನು ಮನದಟ್ಟು ಮಾಡಲು ಈ ಪ್ರಶ್ನೆಗಳನ್ನು ಮೊದಲು ಗಮನಿಸಿ. 1. ಲಕ್ಷ್ಮಣ ಮುಂಗೋಪಿಯಲ್ಲವೇ? ತಪ್ಪು ತಿಳಿದೊಡನೆ ಪಾಶ್ಚಾತ್ತಾಪ ಪಡುವ ಮೃದು ಹೃದಯಿ ಎಂದರೂ ಹಿಂದೆ ಮುಂದೆ ನೋಡದೆ ಮೊದಲೇ ದುಡುಕಿನ ಪ್ರವೃತ್ತಿಯವನೆಂದು ವಾಲ್ಮೀಕಿಯೇ ಚಿತ್ರಿಸಿಲ್ಲವೇ? ರಾಮಾಭಿಷೇಕ ನಿಂತೊಡನೆಯೇ ತಂದೆಯನ್ನೇ ಕೊಲ್ಲುವುದಾಗಿ ಅವನು ಆಕ್ರೋಶ ಮಾಡಿದ್ದು ಭೂಷಣವೇ? ಅವಿವೇಕವೇ? ಕೈಕೇಯಿಯನ್ನು, ಭರತನನ್ನು ಅವನು ಹೀನಾಮಾನವಾಗಿ ಬಯ್ಯಲಿಲ್ಲವೇ? 2. ಕಾಡಿಗೆ ಬಿಟ್ಟು ಹೊರಟ ಸುಮಂತ್ರನೊಡನೆ ಅವನು ತಂದೆಗೆ ಹೇಳಿ ಕಳುಹಿದ ಸಮಾಶ್ವಾಸನೆ ಏನು? ಅವನು ತಂದೆಯೂ ಅಲ್ಲ, ತಾನು ಮಗನೂ ಅಲ್ಲ ಎಂಬುದೇ ಅಲ್ಲವೇ? ಅದರಲ್ಲಿ ಲಕ್ಷ್ಮಣ ಅವಿವೇಕಿಯಾಗಿ ಸಿಡುಕನಾಗಿ ಕಾಣುವುದಿಲ್ಲವೇ? 3. ರಾಮನ ವನವಾಸ ನಿಲ್ಲಿಸಲು ರಾಮನೊಡನೆ ಮಾತನಾಡುತ್ತಾ ದೈವನಿಂದೆ ಮಾಡಿ ಎಲ್ಲವೂ ಪುರುಷ ಪ್ರಯತ್ನ ಸಾಧ್ಯವೆಂದು ದಬಾಯಿಸುವ ಲಕ್ಷ್ಮಣ ನಾಸ್ತಿಕನಾಗಿಯೂ ದೈವ ನಿಂದಕನಾಗಿಯೂ ಕಾಣಲಾರನೆ? 4. ಶ್ರೀರಾಮನಲ್ಲಿ ಎಷ್ಟೇ ಪ್ರೀತಿ ಇರಲಿ ಒಳ್ಳೆಯದೇ, ಆದರೆ ರಾಮನಿಗೆ ವನವಾಸವೆಂದಾಗ ಇವನು ತನ್ನನ್ನೇ ನಂಬಿದ್ದ ತನ್ನ ಹೆಂಡತಿ ಊರ್ಮಿಳೆಯನ್ನು ಒಂದು ಮಾತು ಕೇಳದೆ ಅವಳನ್ನು ತ್ಯಾಗ ಮಾಡಿ ರಾಮನ ಹಿಂದೆ ಹೊರಟದ್ದು ಯಾವ ಮಾನವೀಯತೆಯಿಂದ? ಅಣ್ಣನನ್ನು ಪ್ರೀತಿಸುವುದೆಂದರೆ ಹೆಂಡತಿಯನ್ನು ಕೈಬಿಡುವುದೆಂದರ್ಥವೇ? ಇಂತಹ ಅತಿರೇಕದ ಪ್ರೀತಿ, ಅವಳ ಗೋಳನ್ನು ಯಾರು ಕೇಳಬೇಕು? ಇದು ಅತಿವರ್ತನೆಯಲ್ಲವೇ? ಅಥವಾ ಪೋಲಿ ಅಂಕಿತದ ಕೆಲವರು ಈಗ ಹೇಳುತ್ತಿರುವಂತೆ ಲಕ್ಷ್ಮಣನ ಈ ನಡೆಯಲ್ಲಿ ದುರುದ್ದೇಶವೇನಾದರೂ ಇದ್ದೀತೋ? 5. ಮಾಯಾ ಸಿಂಹಾಸನದ ಪ್ರಸಂಗದಲ್ಲಿ, ಯುದ್ಧಕಾಂಡದಲ್ಲಿ ದುಃಖ ತಡೆಯಲಾರದೆ ಲಕ್ಷ್ಮಣನಾಡುವ ಮಾತುಗಳು ಧರ್ಮ ಧಿಕ್ಕಾರ, ಅರ್ಥ ಪ್ರಶಂಸೆಗಳು ಅವನನ್ನು ನೈಜ ಬಣ್ಣದಲ್ಲಿ ಭೌತವಾದಿ, ಮಟೀರಿಯಾಲಿಸ್ಟ್ ಎಂದು ತೋರಿಸಲಾರವೆ? 6. ಲಕ್ಷ್ಮಣ ಪರಿಪೂರ್ಣನಾಗಿ ರಾಮಕೈಂಕರ್ಯಕ್ಕೆ ತನ್ನನ್ನು ಅರ್ಪಿಸಿಕೊಂಡದ್ದಕ್ಕಾಗಿ ತ್ಯಾಗಿ ಎಂದೇ ಇಟ್ಟುಕೊಂಡರೂ ಕೊಟ್ಟ ಕೊನೆಯಲ್ಲಿ ಇವನನ್ನೇ ಗಡೀಪಾರು ಪರಿತ್ಯಾಗ ಮಾಡಿದ ರಾಮ ಇವನ ಕೈಂಕರ್ಯಕ್ಕೆ ಅರ್ಹನಾಗಿದ್ದನೇ? 7. ಲಕ್ಷ್ಮಣ ತನ್ನ ಬಾಳಿನಲ್ಲಿ ಸಾಧಿಸಿದ್ದೇನನ್ನು? ಕೊನೆಗೆ ಭರತನಂಥ ತ್ಯಾಗಿ ಸಹೋದರನನ್ನು ಅರ್ಥ ಮಾಡಿಕೊಳ್ಳಲಾರದೆ ಅವನನ್ನು ಕೊಲ್ಲುವುದಾಗಿ ಚಿತ್ರಕೂಟದಲ್ಲಿ ಕತ್ತಿ ಎತ್ತಿ ಸಿಡುಕಿದ ಇವನಿಗೆ ರಾಮನಾದರೂ ಅರ್ಥನಾಗಿದ್ದನೇ? 8. ಮಾಯಾಮಾರೀಚ ಪ್ರಸಂಗದಲ್ಲಿ ಈ ಸಿಡುಕ ಅಧಿಕ ಪ್ರಸಂಗನಿಗೆ ಸೀತೆ ಹೀನಮಾನವಾಗಿ ಬೈದದ್ದು ಸರಿಯಾಗಿಯೇ ಕಾಣಲಾರದೆ? 9. ಲಕ್ಷ್ಮಣನಲ್ಲಿ ಯಾವ ಆದರ್ಶ ಅನುಕರಣೀಯ ಗುಣ ಉಂಟು? ಉತ್ತಮ ರಾಜಕುಮಾರನ, ಉತ್ತಮ ಮಾನವನ ಯಾವ ಗುಣ ಅವನಲ್ಲುಂಟು? ಅವನು ಇಂದು ನಮಗೆ ಹೇಗೆ ಪ್ರಸ್ತುತ? 10. ರಾಮಾಯಣದಲ್ಲೇ ಲಕ್ಷ್ಮಣನನ್ನು ಮೆಚ್ಚಿಕೊಂಡ ಒಂದೇ ಒಂದು ವ್ಯಕ್ತಿಯಾದರೂ ಉಂಟೋ? 11. ಶೂರ್ಪಣಖೆಗೆ ಲಕ್ಷ್ಮಣ ಕಿವಿ ಮೂಗು ಕೊಯ್ದದ್ದು ಯಾವ ನ್ಯಾಯ? ಇದಲ್ಲವೇ ಸೀತಾಪಹರಣಕ್ಕೆ ಮುಂದೆ ಕಾರಣವಾಗಿ ರಾಮನಿಗೆ ತೊಂದರೆಯಾದದ್ದು? ಇದೆಲ್ಲ ಅವನ ಅಧಿಕ ಪ್ರಸಂಗತನಕ್ಕೆ ಸಾಕ್ಷಿಯಲ್ಲವೇ? 12. ರಾಮನ ಸಹಾಯಕ್ಕೆಂದು ಅವನೊಡನೆ ಇವನು ಕಾಡಿಗೆ ಹೊರಟವನಾದರೆ ಕಾಡಿನಲ್ಲಿ ಇವನು ಸಾಧಿಸಿದ ಸಾಧನೆಯೇನು? ರಾಮನಿಗೆ ಹೇಗೆ ಒದಗಿದ? ಮುಖ್ಯರಾದ ರಾವಣ, ಕುಂಭಕರ್ಣಾದಿ ರಾಕ್ಷಸರೆಲ್ಲರನ್ನೂ
ಖರ ದೂಷಣಾದಿಗಳನ್ನು ರಾಮನೇ ಕೊಂದನಾದರೂ ಲಕ್ಷ್ಮಣ ಯುದ್ಧದಲ್ಲಿ ಏನು ಶೌರ್ಯ ತೋರಿಸಿದಂತಾಯಿತು? ಅಥವಾ ವೀರನಿರಲಿಲ್ಲವೋ? ಹೀಗೆ ಇಂದಿನವರು ಪಾಶ್ಚಾತ್ಯ ಭೂತವಾದದಿಂದ ಪ್ರಭಾವಿತರಾದವರು ನಾನಾ ಪ್ರಶ್ನೆಗಳನ್ನು ಕೇಳುವುದು ಸಹಜ. ಈ ಪ್ರಶ್ನೆಗಳಿಗೆಲ್ಲ ಒಂದೇ ಉತ್ತರವನ್ನು ಹೇಳಿ ಮುಗಿಸಬಹುದು. ವಾಲ್ಮೀಕಿಯೇ ಕಾವ್ಯದಲ್ಲಿ ಅಲ್ಲಲ್ಲಿ ಉದ್ದಕ್ಕೂ ಸೂಚಿಸಿರುವ ಮಹೋನ್ನತ ಭಾರತೀಯ ಮಾನದಂಡದಿಂದ ಅಳೆಯುವುದಾದರೆ ಲಕ್ಷ್ಮಣ ರಾಮಾಯಣದಲ್ಲೇ ಅಪೂರ್ವ ತ್ಯಾಗಿ. ಈ ತ್ಯಾಗ ತತ್ವವೇ ತಪ್ಪೆನ್ನುವ ಇಂದಿನ ಹಲವರು ಆಗ ಲಕ್ಷ್ಮಣನನ್ನು ಮಾತ್ರವಲ್ಲದೆ ರಾಮಾಯಣದ ಉಳಿದೆಲ್ಲ ಮಹಾಪಾತ್ರಗಳನ್ನೂ ತೆಗಳಬೇಕಾಗುತ್ತದೆ. ಹಾಗೆ ತೆಗಳಿ ಆತ್ಮವಂಚಿತರಾಗುವುದಕ್ಕಿಂತ ಅವರು ರಾಮಾಯಣವನ್ನು ಓದದೆ ಕೈಬಿಡುವುದೇ ಲೇಸು. ಇದನ್ನೀಗ ವಿವರಿಸಿ ಪುಷ್ಟೀಕರಣಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.